on your mind. He's on the board. He's on the board. ಬೈಕ್ಗಳಿಗೆ ಹೊಸ ಲುಕ್ಕು ಹೊಸ ಸ್ಟೈಲ್ ಬಂದಿದೆ. ಅದಕ್ಕೊಂದು ಲೇಟೆಸ್ಟ್ ಆ್ಯಂಡ್ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅಣ್ಣಾ ಬಾಂಡ್ನ ಬೈಕ್. ಈ ಬೈಕ್ನ ಕೆಲವೊಂದು ಸೀಕ್ರೆಟ್ಸ್ ಹೇಳ್ತೀವಿ ಇವತ್ತಿನ ಸ್ಪೆಷಲ್ನಲ್ಲಿ. ಇದೆ ಇವತ್ತಿನ ವಿಶೇಷ ಅಣ್ಣಾ ಬಾಂಡ್ ಬೈಕ್. Greater than what's on your mind. He's on the board. He's on the board. ಚಿತ್ರಗಳಿಗೂ ಬೈಕ್ಗಳಿಗೂ ನಾಯಕರಿಗೂ ಮತ್ತು ವಿಧವಾದ ಬೈಕ್ಗಳಿಗೂ ಎಲ್ಲಿಲ್ಲದ ಸಂಬಂಧ, ಅವಿನಾಭಾವ ಸಂಬಂಧ. ಅದಕ್ಕೆ ಲೇಟೆಸ್ಟ್ ಎಕ್ಸಾಂಪಲ್ ನಾನು ಈಗಾಗಲೇ ಹೇಳಿರುವ ಹಾಗೆ ಅಣ್ಣಾ ಬಾಂಡ್ ಚಿತ್ರದಲ್ಲಿ ಬಳಸಿರುವ ಈ ಸ್ಕೆಲೆಟನ್ ಬೈಕ್. ಇನ್ನು ಡಾಕ್ಟರ್ ರಾಜ್ಕುಮಾರ್ ಬಳಸಿರುವ SD ನೆನಪಾಗುತ್ತೆ, ಜೊತೆಗೆ ಅವರ ಲ್ಯಾಂಬ್ರೆಟಾ ಸ್ಕೂಟರ್ ಕೂಡ ನೆನಪಾಗುತ್ತೆ. ಅದ್ರ ಬಗ್ಗೆ ಕೂಡ ಮಾತಾಡೋಣ. ಆದರೆ ಅದಕ್ಕಿಂತ ಮುಂಚೆ ಇವತ್ತು ಈ ಕಾರ್ಯಕ್ರಮ ಶುರು ಮಾಡೋಣ ಇತ್ತೀಚೆಗೆ ಲೇಟೆಸ್ಟ್ ಕ್ರೇಜ್ ಸೃಷ್ಟಿ ಮಾಡಿರುವ ಅಣ್ಣಾ ಬಾಂಡ್ ಚಿತ್ರದ ಈ ಬೈಕ್ ಮೂಲಕ. ಪುನೀತ್ ರಾಜ್ಕುಮಾರ್ ಈ ಬೈಕನ್ನು ಏರಿ ಬರ್ತಾ ಇದ್ರೆ ಚಪ್ಪಾಳೆ ಶಿಳ್ಳೆಗೆ ಮಿಸ್ಸೇ ಇಲ್ಲ. ಹಾಗಾದರೆ ಬನ್ನಿ ಈ ಬೈಕ್ನ ಕೆಲವೊಂದು ವಿಶೇಷತೆಗಳನ್ನ ನೋಡ್ಕೊಂಡು ಬರೋಣ ಈ ವರದಿಯಲ್ಲಿ. ಅಣ್ಣಾ ಬಾಂಡ್ ಸದ್ಯ ಸ್ಯಾಂಡಲ್ವುಡ್ನಲ್ಲಿ ಸುದ್ದಿಯಲ್ಲಿರೋ ಚಿತ್ರ. ಹೆಸರಲ್ಲಿ ಬಾಂಡ್ ಇದ್ರೂ ಇದು ಬಾಂಡ್ ಸಿನಿಮಾ ಅಲ್ಲ. ಇಲ್ಲಿ ನಾಯಕ ಲೋಕಲ್ ಬಾಂಡ್. ಹಿ ಈಸ್ ಅ ಕಿಲ್ಲರ್. ಹೀಗಾಗಿ ಈತ ಯಾವುದೋ ಇಂಪೋರ್ಟೆಡ್ ಕಾರು ಬೈಕು ಉಪಯೋಗಿಸೋದಿಲ್ಲ. ಇವನ ಲುಕ್ಕು ಹೇಗೆ ರಫ್ ಅಂಡ್ ಟಫ್ ಆಗಿದೆಯೋ ಹಾಗೇನೆ ಈತ ಬಳಸೋ ಬೈಕ್ ಕೂಡ ಅಷ್ಟೇ ಡಿಫರೆಂಟ್. ಹಾಗಿದ್ರೆ ಅಣ್ಣಾ ಬಾಂಡ್ ಬೈಕ್ ನೋಡಿದ ಪ್ರೇಕ್ಷಕರು ಏನ್ ಹೇಳ್ತಾರೆ ಬನ್ನಿ ನೋಡೋಣ. ಚೆನ್ನಾಗಿತ್ತು ಮೇಡಮ್, ಒಳ್ಳೆ ಸೂಪರ್. ಅದು ನ್ಯೂ ಟ್ರೆಂಡ್. ಆ ಥರ ನೋಡಿಲ್ಲ ಬೈಕು, ಒಳ್ಳೇದು ಬೈಕು. ನಾವು ಆ ಥರ ಬೈಕ್ ತೊಗೋಬೇಕಂತಿದ್ದೀವಿ, ನೋಡೋಣ ಮೇಡಮ್. ಆ್ಯಕ್ಚುಲಿ ತೊಗೋಬೇಕು ಅಂತ ಹೇಳಿದ್ರೆ ಅದು ಸಿಗಲ್ಲ ಮೇಡಮ್. ಅದು ಈ ಫಿಲಮ್ಗೋಸ್ಕರನೇ ಮಾಡಿಸಿದ್ದಂತೆ. ನಾನು ನೋಡಿರೋ ಪ್ರಕಾರ ಇದುವರೆಗೂ ಯಾವ ಫಿಲಮಲ್ಲಿ ಈ ಥರ ಬೈಕ್ ಯೂಸ್ ಮಾಡಿಲ್ಲ ಯಾರೂ. ಬಟ್ ಅದನ್ನು ನಾವು ರೋಡಲ್ಲಿ ಕ್ಯಾರಿ ಮಾಡೋದು ತುಂಬ ಕಷ್ಟ ಅನಿಸುತ್ತೆ. ಪುನೀತ್ ಅವರೇ ಸ್ವಲ್ಪ ಹಾರ್ಡಾಗಿ ಯೂಸ್ ಮಾಡಿದ್ದಾರೆ, ಸ್ವಲ್ಪ ಕಷ್ಟ ರೈಡ್ ಮಾಡೋಕ್ಕೆ ಅಂತಲೂ ಹೇಳಿದ್ದಾರೆ. ಬಟ್ ಬೈಕ್ ಚೆನ್ನಾಗಿದೆ, ಮೂವಿನೇ ಚೆನ್ನಾಗಿದೆ. ಸಿನಿಮಾಲ್ ಬಂದಕ್ಕಿಂತ ಬಾಲಿವುಡ್ ಥರ ನಮ್ಮ ಕನ್ನಡ ಇಂಡಸ್ಟ್ರಿ ಏನಿದೆ ಈಗ, ಎಲ್ಲ ಬೇರೆ ಇಂಡಸ್ಟ್ರಿ ಥರ ಈ ಬಾಲಿವುಡ್ ಹಾಲಿವುಡ್ ಥರ ಇಂಡಸ್ಟ್ರಿ ಥರ ನಮ್ಮ ಕನ್ನಡ ಇಂಡಸ್ಟ್ರಿನೂ ಸಹ ಪುನೀತ್ ರಾಜ್ಕುಮಾರ್ ಅವರು ಸಹ ಸೇಮ್ ಬ್ರೂಸ್ಲಿ ಜಾಕಿ ಚಾನ್ ಥರ ಬೈಕ್ ಥರ ಓಡಿಸ್ಕೊಂಬಂದರೆ ಆ ಥರ ಕಾಣ್ತಾರೆ. ಅಂದರೆ ಎಲ್ಲ ಇಂಡಸ್ಟ್ರಿಗೂ ನಮ್ಮ ಕರ್ನಾಟಕ ಇಂಡಸ್ಟ್ರಿ ಸಹ ಇದ್ರ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಫಿಲ್ಮ್ ತಯಾರು ಮಾಡಿದ್ದಾರೆ ಅಂತ ಹೇಳ್ಬೋದು. ಭಾಳ ಚೆನ್ನಾಗಿ ಓಡಿಸ್ತಾ ಇದ್ರು. ನಾವು ಅವ್ರ ಬಗ್ಗೆ ಓಡಿಸ್ಬೇಕು ಅಂತ ಒಂದು ಎಷ್ಟೋ ಸಲ ಟ್ರೈ ಮಾಡಿದ್ದೀವಿ, ಆಗೋಲ್ಲ. ಬಾಂಡ್ ಅಂದ್ರೆ ಬಾಂಡ್ ಕಣ್ರಿ. ಬಾಂಡು ಸೂಪರು, ಅವರ ಬೈಕು ಸೂಪರು ಅನ್ನೋದು ಪ್ರೇಕ್ಷಕರ ಮಾತು. ಒಟ್ನಲ್ಲಿ ಅಣ್ಣಾ ಬಾಂಡ್ನಲ್ಲಿ ಈ ಬೈಕ್ ಕೂಡ ಒಂದು ಪಾತ್ರ ಅಂದ್ರೆ ತಪ್ಪಾಗ್ಲಾರ್ದು. ಕಷ್ಟಪಟ್ಟು ತಯಾರಿಸಿ ಒಂದು ರೂಪ ನೀಡಿರೋ ಈ ಸ್ಕೆಲಿಟನ್ ಬೈಕ್ ಅಲಿಯಾಸ್ ಬುಲೆಟ್ ಸದ್ಯಕ್ಕೆ ಎಲ್ಲರ ಪ್ರೀತಿಗೆ ಪಾತ್ರವಾಗಿದೆ. ಸಿನಿಮಾದಲ್ಲೂ ಬಾಂಡ್ ಜೊತೆ ಬೈಕ್ ಕೂಡ ಸಖತ್ ಹೈಲೈಟ್ ಆಗಿದೆ. ಸದ್ಯಕ್ಕೆ ಬಾಂಡ್ ಮನೆಯಲ್ಲಿ ಈ ಬೈಕ್ ಬಿಡಾರ. ಇದು ಮುಂದೆ ರೂಪ ಬದಲಿಸಿದ್ರೂ ಆಶ್ಚರ್ಯವಿಲ್ಲ. ಒಂದು ವೇಳೆ ಸವಿ ನೆನಪು ಅಂತ ಅಪ್ಪು ಅದನ್ನ ಹಾಗೆ ಇಟ್ಕೊಂಡ್ರೂ ಅಚ್ಚರಿ ಪಡಬೇಕಿಲ್ಲ.
ಪುನೀತ್ ರಾಜ್ಕುಮಾರ್ ಅವರ ಸ್ಕೆಲೆಟನ್ ಬೈಕ್ ನೋಡ್ಕೊಂಬಂದ್ರಿ. ಆದರೆ ಇನ್ನೊಂದು ವಿಚಾರ ಹಾಗೆ ಉಳಿದೆ. ಅದು ನನ್ನ ಪಕ್ಕದಲ್ಲಿ ಕಾಣಿಸ್ಕೊಂಡಿರುವ ಈ ಸ್ಕೂಟರ್, ಲ್ಯಾಂಬ್ರೆಟಾ ಸ್ಕೂಟರ್. 2 ಕನಸು ಚಿತ್ರದಲ್ಲಿ ಇದು ಕಾಣಿಸ್ಕೊಂಡಿತ್ತು. ಡಾಕ್ಟರ್ ರಾಜ್ಕುಮಾರ್ ಇದನ್ನು ರೈಡ್ ಮಾಡಿದರು. ಸೊ ಚಿಕ್ಕಮಗಳೂರಿನ ಕಾಡುಗಳನ್ನ ಮತ್ತು ಆ ಸ್ಥಳವನ್ನು, ಅಂದರೆ ಆ ಶೂಟಿಂಗ್ ನಡೆದ ಸ್ಥಳವನ್ನು ವಿಸಿಟ್ ಮಾಡೋಣ ಮತ್ತು ಈ ಸ್ಕೂಟರ್ನ ನೋಡ್ಕೊಂಬರೋಣ ಚಿಕ್ಕದೊಂದು ಬ್ರೇಕ್ನ ನಂತರ. Greater than what's on your mind. He's on the ball.